ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಗುಚಲಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಮಾಡ್ತಾ ಇರೋದು 6 ಡೇ ವ್ಲಾಗ್. ಇವತ್ತಿನ ವ್ಲಾಗ್ ಹೇಗೆಲ್ಲ ನಡೀತು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನನ್ನ ವೆಯ್ಟು ನೋಡಿ. 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡೋ ದಿನ ಫಸ್ಟ್ ಡೇ ನಾನು ಎಷ್ಟಿದೆ, ಸೆಕೆಂಡ್ ಡೇ ಎಷ್ಟಿದೆ, ಥರ್ಡ್ ಡೇ ಎಷ್ಟಿದೆ, 4th ಡೇ ಎಷ್ಟಿದೆ, 5 ಡೇ ಎಷ್ಟಿದ್ದೀನಿ ಅಂತೇಳಿ ನೋಡಿ ಫ್ರೆಂಡ್ಸ್. 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದ ಮೊದಲನೇ ದಿನ 75 kg 400 ಗ್ರಾಮ್ ಇದ್ದೆ. ಈಗ 6 ಡೇ ಒಳಗೆ 74 kg 250 ಗ್ರಾಮ್ ಆಗಿದ್ದೀನಿ. ಅದರಲ್ಲಿ ಒಂದು ದಿನ ಪೀರಿಯಡ್ ಪ್ರಾಬ್ಲಮಿಂದ ನನ್ನ ವೆಯ್ಟು ಗೇನ್ ಆಗಿತ್ತು, ಈಗ ಕಡಿಮೆಯಾಗಿದೆ ಫ್ರೆಂಡ್ಸ್. ಕಳೆದ 3 ದಿನದಲ್ಲಿ ನಾನು ಯಾವುದೇ ರೀತಿಯ ವರ್ಕೌಟೇ ಆಗಲಿ ಎಕ್ಸಸೈಸ್ ಆಗಲಿ ಮಾಡಿಲ್ಲ, ಏಕೆಂದರೆ ಪೀರಿಯಡ್ ಪ್ರಾಬ್ಲಮ್ ಇತ್ತಲ್ಲ ಅದಕ್ಕೋಸ್ಕರ. ಆದರೂ ಕೂಡ ನನಗೆ ವೆಯ್ಟ್ ಲಾಸ್ ಅನ್ನೋದು ಆಗಿದೆ. ನನಗೆ ಒಂದೇ ದಿನವೇ ವೆಯ್ಟ್ ಗೇನ್ ಆಗಿದ್ದು, ಇನ್ನು 2 ದಿನವೂ ವೆಯ್ಟ್ ಲಾಸ್ ಆಗಿದೆ. ಇವತ್ತು ಆಗಿದೆ ಮತ್ತು ನೆನ್ನೆನೂ ವೆಯ್ಟ್ ಲಾಸ್ ಆಗಿದೆ ಫ್ರೆಂಡ್ಸ್. ಒಟ್ಟಾರೆ ನಾನು 6 ದಿನಕ್ಕೆ 1 kg 150 ಗ್ರಾಮ್ ವೆಯ್ಟು ಕಡಿಮೆ ಆಗಿದ್ದೀನಿ ಫ್ರೆಂಡ್ಸ್. ನಿಮಗೇನಾದರೂ ನನ್ನ ವೆಯ್ಟ್ ಲಾಸ್ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ, ಓಕೆನಾ ಫ್ರೆಂಡ್ಸ್. ನಿಮಗೇನಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇತ್ತು ಅಂದರೆ ನನ್ನ 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 1, ಡೇ 2, ಡೇ 3 ಅಂತ ಏನು ವಿಡಿಯೋಗಳಿದೆ 6 ಡೇಸ್ವರೆಗೂ ಪ್ರತಿಯೊಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ನಾನು ಏನೇನು ಉಪಯೋಗಿಸಿದ್ದೀನಿ, ರೆಸಿಪಿಗಳೇ ಆಗಲಿ, ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ಸ್ಗಳೇ ಆಗಲಿ, ಅವನ್ನೆಲ್ಲ ಉಪಯೋಗಿಸ್ತಾ ಬನ್ನಿ. ನಿಮಗೂ ಕೂಡ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್. ಕೆಲವ್ರಿಗೆ ವೆಯ್ಟು ಸ್ಟಕ್ ಆಗಿರೋರಿಗೆ ಸಡನ್ನಾಗೆ ವೆಯ್ಟ್ ಲಾಸ್ ಆಗೋಲ್ಲ, ಬಟ್ ಆದರೂ ಕೂಡ ಅವ್ರಿಗೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ನಾನು ಮಾಡಿರೋ ರೀತಿ ನೀವು ಕೂಡ ಮಾಡ್ಕೊಂಬನ್ನಿ, ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗ್ತೀರಾ, ಓಕೆನಾ ಫ್ರೆಂಡ್ಸ್. ಮಾರ್ನಿಂಗ್ ಡೆಟಾಕ್ಸ್ ಜ್ಯೂಸನ್ನು ಇವತ್ತು ನಾನು ಕ್ಯಾರೆಟು, ಕರಿಬೇವು ಮತ್ತು ನಿಂಬೆಹಣ್ಣು ಇಷ್ಟನ್ನು ಉಪಯೋಗಿಸಿ ಮಾಡ್ತಾಯಿದ್ದೀನಿ. ಕೆಲವರು ಮಾರ್ನಿಂಗ್ ಡೆಟಾಕ್ಸ್ ಜ್ಯೂಸನ್ನ ಕುಡಿಯೋದಿಲ್ಲ, ನಾನು ಹಾಗೆ ಸಣ್ಣ ಆಗ್ತೀನಿ, ಯಾವುದೇ ಕಷಾಯ ಕುಡಿಯೋಲ್ಲ, ನಾನು ಹಾಗೆ ಸಣ್ಣ ಆಗ್ತಾಯಿದ್ದೀನಿ ಅಂತಾರೆ. ಬಟ್ ಮಾರ್ನಿಂಗ್ ಡೆಟಾಕ್ಸ್ ಜ್ಯೂಸನ್ನ ಕುಡಿಯೋದ್ರಿಂದ ನಮಗೇನೆಲ್ಲ ಬೆನಿಫಿಟ್ಸ್ ಇದೆ ಅಂಥೇಳಿ ಫಸ್ಟ್ ತಿಳ್ಕೊಳ್ಳಿ. ಖಂಡಿತವಾಗ್ಲೂ ಸಣ್ಣ ಆಗ್ಬೋದು, ಇಲ್ಲ ಅಂತಲ್ಲ, ಬಟ್ ಡೆಟಾಕ್ಸ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅದನ್ನು ತಿಳ್ಕೊಂಡು ದಯವಿಟ್ಟು ಎಲ್ಲರೂ ಕುಡೀರಿ ಡೆಟಾಕ್ಸ್ ಜ್ಯೂಸನ್ನ. ಅದನ್ನು ಕುಡಿಯೋದ್ರಿಂದ ನಮಗೆ ಲಾಭನೇ ಹೊರತು ನಷ್ಟ ಏನಲ್ಲ. ತುಂಬ ಜನ ಡಾಕ್ಟರ್ಸ್ಗಳು ಹೇಳೇ ಇರ್ತಾರೆ, ನೀವು ಕೇಳಿರ್ತೀರ, ಮಾರ್ನಿಂಗ್ ಡೆಟಾಕ್ಸ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಏನೆಲ್ಲ ಲಾಭ ಆಗುತ್ತೆ. 1 ವಾರ ಕ್ಯಾರೆಟ್ ಜ್ಯೂಸ್ ತೊಗೊಳ್ಳಿ, 1 ವಾರ ಕುಂಬಳಕಾಯಿ ಜ್ಯೂಸ್ ತೊಗೊಳ್ಳಿ, 1 ವಾರ ಸೌತೆಕಾಯಿ ಜ್ಯೂಸ್ ತೊಗೊಳ್ಳಿ, ನೆಲ್ಲಿಕಾಯಿ ಜ್ಯೂಸ್ ತೊಗೊಳ್ಳಿ ಅಂತೇಳಿ. ಆದರೂ ಕೂಡ ನಾವು ಅದನ್ನು ಸ್ಕಿಪ್ ಮಾಡಿಬಿಡ್ತೀವಿ. ಅದರಿಂದ ನಮಗೆ ಮೆಟಬಾಲಿಸಮ್ ರೇಟ್ ಜಾಸ್ತಿ ಆಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಈ ಥರ ಜೀರ್ಣ ಅನ್ನೋದು ಎಲ್ಲ ನಿವಾರಣೆ ಆಗುತ್ತೆ, ಮಲಬದ್ಧತೆ ನಿವಾರಣೆ ಆಗುತ್ತೆ, ನಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ, ಅಸಿಡಿಟಿ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ಈ ಥರ ಎಲ್ಲ ನಿವಾರಣೆ ಮಾಡೋದ್ರ ಮೂಲಕ ನಮ್ಮ ಬಾಡಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಜ್ಯೂಸ್ಗಳು ಫ್ರೆಂಡ್ಸ್. ನಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಸೊಪ್ಪನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತೇಳಿ. ಬಟ್ ಅರಿವೆ ಸೊಪ್ಪನ್ನ ತಿನ್ನೋದ್ರಿಂದ ನಮ್ಮ ಬಾಡೀಲಿ ಅನಿಮಿಯಾ ಅಂತ ಏನಿರುತ್ತೆ, ಅಂದರೆ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಇರೋರು ಅರಿವೆ ಸೊಪ್ಪನ್ನ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ನು ಜಾಸ್ತಿ ಆಗುತ್ತೆ. ಅಷ್ಟಲ್ಲದೆ ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ ಹೇರಳವಾಗಿದೆ ಮತ್ತು ಕ್ಯಾಲ್ಶಿಯಂ ಕೂಡ ಜಾಸ್ತಿ ಇರೋದ್ರಿಂದ ಮೂಳೆಗಳನ್ನು ಇದು ಬಲಪಡಿಸುತ್ತೆ. ಅರಿವೆ ಸೊಪ್ಪಿನಲ್ಲಿ ಹೆಚ್ಚು ಪೋಷಕಾಂಶಗಳು ಹೇರಳವಾಗಿದೆ. ಈಗ ನಾನು ಅರಿವೆ ಸೊಪ್ಪನ್ನ ಉಪಯೋಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಉಳ್ಸೊಪ್ಪನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಉಳ್ಸೊಪ್ಪನ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಬನ್ನಿ. ಉಳ್ಸೊಪ್ಪಿಗೆ ಸೊಪ್ಪನ್ನ ತಗೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಉಳ್ಸೊಪ್ಪನ್ನ ಹೇಗೆ ಮಾಡೋದು ಅಂದರೆ ಸೊಪ್ಪು ಮತ್ತು ತೊಗರಿಬೇಳೆ, ಸ್ವಲ್ಪ ಬೆಲ್ಲ, ಜೀರಿಗೆ, ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಸ್ವಲ್ಪ ಮೆಣಸಿನ್ಕಾಯಿ, ಟೊಮೊಟೊ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಬೇಕು. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಇರಲಿ, ಒಟ್ಟಾರೆ ಹುಳಿ ಜಾಸ್ತಿ ಇರಬೇಕು. ಬದನೆಕಾಯಿ ತಗೋಬೇಕು, ಬದನೆಕಾಯಿ ಇಲ್ಲ ಅಂದರೆ ಹೀರೆಕಾಯಿ ತಗೋಬೋದು. ನಾನು ಹೇಳಿದಂತಹ ಐಟಮ್ಗಳನ್ನೆಲ್ಲ ಕುಕ್ಕರ್ಗೆ ತುಂಬಿ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಲಾಸ್ಟಿಗೆ 1-2 ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ 1-3 ಕೂಗು ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು.
ಬೇಯಿಸಿದಂತಹ ಸೊಪ್ಪು ಮತ್ತು ಕಾಳನ್ನು ಸ್ವಲ್ಪ ಹೊತ್ತು ಆರಿಸಿ ಸ್ವಲ್ಪ ದಪ್ಪದಾಗಿ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ಉಳ್ಸೊಪ್ಪಿಗೆ ಒಗ್ಗರಣೆಗೆ ಹಾಕುವಾಗ ಮೇಯ್ನ್ ಇಂಪಾರ್ಟೆಂಟು ಬೆಳ್ಳುಳ್ಳಿ ಹಾಕಿದ್ರೇ ಅದು ಫ್ಲೇವರು ಮತ್ತು ಟೇಸ್ಟು ಜಾಸ್ತಿ ಆಗೋದು. ಫ್ರೆಂಡ್ಸ್, ನಾವು ಹಳೆ ಗಾದೆ ಮಾತನ್ನ ಎಲ್ಲರೂ ಕೇಳೇ ಇರ್ತೀವಿ ಅಲ್ವಾ, ಸೊಪ್ಪು ತಿಂದವರಿಗೆ ಮುಪ್ಪಿಲ್ಲ ಅನ್ನೋದು ಖಂಡಿತವಾಗ್ಲೂ 100ಗೆ 100% ಸತ್ಯವಾದಂತಹ ಮಾತು. ನಾವು ಪ್ರತಿನಿತ್ಯ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ತಿಂತಾ ಬಂದರೆ ಯಾವುದೇ ಕಾಯಿಲೆ ಕಸಾಲೆ ಅನ್ನೋದು ನಮಗೆ ಬರೋದಿಲ್ಲ. ಅಟ್ಲೀಸ್ಟು ಸೀಸನ್ಗೆ ತಕ್ಕಂಗೆ ಏನು ಸಿಗುತ್ತೆ ತರಕಾರಿಗಳು, ಹಣ್ಣುಗಳು ಮತ್ತು ಸೊಪ್ಪುಗಳು ಅವನ್ನ ತಿಂದ್ಬಿಡಬೇಕು. ಬಿಡಬಾರ್ದು. ನಾವು ಸಿಕ್ಕಂಥ ಸೀಸನ್ನಲ್ಲಿ ಏನೂ ಬಿಡೋಕ್ಕೆ ಹೋಗಬಾರ್ದು. ಈಗಂತೂ ಹೈಬ್ರಿಡು ಎನಿ ಟೈಮ್ ಸಿಗ್ತವೆ ಬಿಡಿ. ದೇವರು ನಮಗೆ ಆ ಕಾಲಕ್ಕೆ ತಕ್ಕಂಗೆ ಏನಕ್ಕೆ ಸೃಷ್ಟಿ ಮಾಡಿದ್ದ, ಹಣ್ಣುಗಳನ್ನೇ ಆಗಲಿ, ತರಕಾರಿಗಳನ್ನೇ ಆಗಲಿ, ಸೊಪ್ಪುಗಳನ್ನೇ ಆಗಲಿ ಅಂದರೆ ನಮ್ಮ ಬಾಡಿ ಅದಕ್ಕೆ ವೆದರ್ಗೆ ತಡ್ಕೊಳ್ಳಿ ಅಂತೇಳಿ ಸೃಷ್ಟಿ ಮಾಡಿದ್ದ. ಈಗ ಎನಿ ಟೈಮ್ ಸಿಗುತ್ತೆ. ಈಗ ನಾವು ಎನಿ ಟೈಮ್ ಸಿಗಂಗೆ ಸೃಷ್ಟಿ ಮಾಡ್ಕೊಂಡಿದ್ದೀವಿ, ಅಷ್ಟೇ ವ್ಯತ್ಯಾಸ. ಎಂದಿನಂತೆ ಇವತ್ತು ಕೂಡ ವೆಯ್ಟ್ ಲಾಸ್ ಗಂಜಿ ಪೌಡರ್ನಿಂದ ಗಂಜಿನ ಮಾಡಿಕೊಂಡು ಬೆಳಿಗ್ಗೆ ತಿಂಡಿಗೆ ನಾನು ತಗೊತಾ ಇದ್ದೀನಿ. ಫ್ರೆಂಡ್ಸ್, ಅಕಸ್ಮಾತ್ ಈ ಥರ ಗಂಜಿ ಪೌಡರು ಇಲ್ಲ, ಪ್ರೋಟೀನ್ ಪೌಡರ್ ಇಲ್ಲ ಅಂತ ಅಂದರೆ ನೀವು ಮಾಮೂಲಿ ರಾಗಿ ಹಿಟ್ಟು ಮನೇಲಿ ಇದ್ದೇ ಇರುತ್ತಲ್ವ, ಆ ರಾಗಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಗಂಜಿ ಮಾಡಿಕೊಂಡು ಕುಡೀರಿ. ನನಗೆ ರಾಗಿ ಹಿಟ್ಟಿಂದ ಮಾಡೋ ಗಂಜಿ ಕುಡಿಯೋಕ್ಕೆ ನನಗಿಷ್ಟ ಇಲ್ಲ ಅಂತ ಅನ್ನೋರು ಓಟ್ಸ್ ಬರುತ್ತಲ್ಲ, ಓಟ್ಸ್ನ ಪೌಡ್ರ್ ಮಾಡಿಕೊಂಡು ಗಂಜಿ ಮಾಡಿಕೊಂಡು ಕುಡಿಬೋದು. ಇಲ್ಲ ಅಂದರೆ ಬಾರ್ಲಿ ಅಕ್ಕಿ ಅಂತೇಳಿ ಬರುತ್ತೆ, ಮಾರ್ಟ್ಗಳಲ್ಲಿ ಸಿಗುತ್ತೆ, ಇಲ್ಲಾಂದರೆ ಗ್ರಂಥಿಗೆ ಅಂಗಡೀಲಿ ಸಿಗುತ್ತೆ. ತಗೊಬಂದು ಪೌಡ್ರು ಮಾಡಿಕೊಂಡು ಗಂಜಿ ಕುಡಿಬೋದು. ಅವೆರಡೂ ಕುಡೀರಿ ಫ್ರೆಂಡ್ಸ್. ಇಲ್ಲ ಎರಡರಲ್ಲಿ ಒಂದಾದರೂ ಕುಡೀರಿ, ಯಾವುದಾದ್ರೂ ಕುಡೀರಿ. ಒಟ್ಟಲ್ಲಿ ಎರಡು ಉಪಯೋಗಿಸೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಅನುಕೂಲ, ವೆಯ್ಟ್ ಲಾಸ್ ಫಾಸ್ಟಾಗಿ ಆಗುತ್ತೆ. ನನಗೆ ಈ ಥರ ಗಂಜಿ ತುಂಬ ಇಷ್ಟ. ಏನೋ ಒಂಥರ ಫೀಲ್ ಕೊಡುತ್ತೆ. ಫಸ್ಟು ಸ್ಟಾರ್ಟಿಂಗು ನನಗೆ ಗಂಜಿ ಕುಡಿಯೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಈಗ ರೂಢಿ ಆಗಿಬಿಟ್ಟೈತೆ. ಮಾರ್ನಿಂಗ್ ನಾನು ಗಂಜಿ ತಗೊಂಡ್ರೇ ಇಲ್ಲ ಅಂದರೆ ಏನೋ ಒಂಥರ ಫೀಲ್ ಆಗ್ತಾ ಇರ್ತೈತೆ ಕುಡಿಯೋವರೆಗೂ. ಅದಕ್ಕೆ ನಾನು ಕಂಪಲ್ಸರಿ ತೊಗೊತೀನಿ. ದಿನದಲ್ಲಿ ಒಂದಿನ ಆಗಲಿ ತೊಗೊತೀನಿ. ಫ್ರೆಂಡ್ಸ್, ನಾನು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮತ್ತು ಇದು ಉಳ್ಸೊಪ್ಪು ಮತ್ತು ಸ್ವಲ್ಪ ರೈಸ್ ತಗೊಂಡಿದ್ದೀನಿ. ಇವತ್ತು ನಾನು ರೈಸ್ ತಿನ್ನೋದು ಇಷ್ಟೇ, ತಿಂತೀನಿ, ಬಟ್ ಅದೇ ಡಯಟಲ್ಲಿರೋದ್ರಿಂದ ಸ್ವಲ್ಪ ಮಾತ್ರನೇ ರೈಸ್ ತಗೊಂಡಿದ್ದೀನಿ. ಸೌತೆಕಾಯಿ ತಗೋಬೇಕಾಯ್ತು. ನಾನು ಮನೇಲೇ ಇದ್ದೀನಿ ಇವತ್ತು, ಅದರಿಂದಾಗಿ ಸೌತೆಕಾಯಿ ತಿಂತಾಯಿಲ್ಲ. ಅಲ್ಲಿ ಅಂಗಡಿ ಹತ್ರ ಇಟ್ಕೊಂಡಿದ್ದೀನಿ ಸೌತೆಕಾಯಿನ ಮಧ್ಯಾಹ್ನ ತಿನ್ನೋಕ್ಕೆ ಅಂತೇಳಿ. ಅದಕ್ಕೋಸ್ಕರ ಯಾವುದೇ ವೆಜಿಟೇಬಲ್ಸು ಇಟ್ಕೊಂಡಿಲ್ಲ. ಇಷ್ಟನ್ನ ತಿಂತ ನನ್ನ ಮಧ್ಯಾಹ್ನದ ಊಟನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ರಾಗಿ ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗೆ ಗುಂಡಾಗೆ ಎಷ್ಟು ಕ್ಲೀನಾಗೆ ಇದ್ದಾವೆ ಅಂತೇಳಿ. ನಮ್ಮ ಕಡೆ ಅಂದರೆ ನಮ್ಮ ಮಧುಗಿರಿ ಕಡೆ ಬೆಳೆಯುವಂಥ ರಾಗಿ ಇವು ಕೆಂಪು ರಾಗಿ ಅಂತಾರೆ ನಮ್ಮ ಕಡೆ. ಇವು ಮನೆಯಲ್ಲೇ ಬೆಳೆದಿರೋ ಅಂಥ ರಾಗಿ. ನಮ್ಮಮ್ಮ ರಾಗಿ ಹಿಟ್ಟು ಮಾಡ್ಕೊಳ್ಳಿ ಅಂತೇಳಿ ಎಲ್ಲ ಒಣಗಿಸಿ ಕ್ಲೀನ್ ಮಾಡಿ ತಂದಿಟ್ಟಿದ್ರು. ಫ್ರೆಂಡ್ಸ್, ನಮ್ಮ ಕಡೆ ರಾಗಿ ಮುದ್ದೆ ರೆಡ್ ಕಲರ್ ಆಗಿರುತ್ತೆ, ಜಾಸ್ತಿ ಕೆಂಪು ರಾಗಿನೇ ಬೆಳೆಯೋದು ಮತ್ತು ಅಚ್ಚುಕಟ್ಟಾಗಿರುತ್ತೆ. ಏಕೆ ಅಂತಂದರೆ ನಾವು ತೆನೆ ಮಾತ್ರ ತೆಗ್ದು ಮಿಷಿನ್ಗೆ ಹಾಕಿಸ್ತೀವಿ. ಬೇರೆ ಕಡೆ ಎಲ್ಲ ಬುಡ ತೆಗೆದು ಬುಡ ಸಮೇತ ಮಿಷಿನ್ಗೆ ಹಾಕ್ಸೋದ್ರಿಂದ ಸ್ವಲ್ಪ ಕಲ್ಲು ಮಣ್ಣು ಅನ್ನೋದು ಜಾಸ್ತಿ ಬಂದ್ಬಿಡುತ್ತೆ. ನಮ್ಮ ಕಡೆ ಆಗಲ್ಲ. ತೆನೆ ತೆಗೆದು ಕ್ಲೀನ್ ಮಾಡೋದ್ರಿಂದ ನಮ್ಮ ಕಡೆ ಕಲ್ಲು ಮಣ್ಣು ಕಡಿಮೆ, ತೀರಾ ಕಡಿಮೆ. ಸೊಸೈಟಿಲಿ ಕೊಡ್ತಾರೆ ಗೊತ್ತಾ, ಕಲ್ಲು ಮಣ್ಣು ಎಲ್ಲ ಗಲೀಜೆಲ್ಲ ಜಾಸ್ತಿ ಇರುತ್ತೆ ಗೊತ್ತಾ, ಆ ಥರ ಜಾಸ್ತಿ ಬೆಳೀತಾರೆ. ನಮ್ಮ ಕಡೆ ಹಂಗಲ್ಲ, ತುಂಬ ಚೆನ್ನಾಗಿರುತ್ತೆ. ಬೆಂಗಳೂರು ಕಡೆಯಿಂದ ಯಾರಾದರೂ ಬಂದರೆ ಅವರು ಕೂಡ ರಾಗಿ ನೋಡಿ ತಗೊಂಡೋಗ್ತಾರೆ. ತುಂಬ ಜನ ತಗೊಂಡೋಗ್ತಾರೆ ಹೊರಗಡೆಯಿಂದ ಬಂದವರು. ಅಷ್ಟು ಚೆನ್ನಾಗಿರುತ್ತೆ ರಾಗಿ, ನಮ್ಮ ರಾಗಿ. ನನಗೆ ರಾಗಿ ಕ್ಲೀನಿಂಗ್ ಬರಲ್ಲ ಅಂಥೇಳಿ ನಮ್ಮಮ್ಮ ಮಾಡಿಸಿ ಒಣಗಿಸಿ ತಂದಿಟ್ಟಿದ್ದಾರೆ. ನಮಗೆಲ್ಲ ಬರಲ್ಲ ಫ್ರೆಂಡ್ಸ್ ರಾಗಿ ಕ್ಲೀನಿಂಗ್ ಎಲ್ಲ. ಹಳುಬ್ರಾದರೆ ಚೆನ್ನಾಗಿ ಮಾಡೋರು, ಆ ಥರದ್ದೆಲ್ಲ ಕಲ್ತ್ಕೋಬೇಕು. ಬಟ್ ನಮಗೆಲ್ಲ ಬರಲ್ಲ. ಹಳುಬ್ರು ಚೆನ್ನಾಗಿ ಮಾಡ್ತಾರೆ ಕ್ಲೀನಿಂಗೆಲ್ಲ. ಮಿಷಿನ್ಗೆ ಕೊಟ್ಟು ಕ್ಲೀನ್ ಮಾಡಿಸ್ಬೋದಾಯಿತು. ಬಟ್ ಏನು ಗೊತ್ತಾ, ಮಿಷಿನ್ ಕೊಟ್ಟು ತಂದಿರೋ ರಾಗಿನ ನಾವು ಬಂದು ಮನೆಗೆ ಬಂದು ಕ್ಲೀನ್ ಮಾಡಿದಾಗ ಎಷ್ಟೋ ಸಲ ಕಲ್ಲು ಮಣ್ಣು ಜಾಸ್ತಿನೇ ಬಂದಿದ್ದಾವೆ. ಅದಕ್ಕೋಸ್ಕರ ನಾವು ಆದಷ್ಟು ಮನೆಯಲ್ಲೇ ಯಾರ ಹತ್ರ ಆಗಲಿ ಕ್ಲೀನ್ ಮಾಡಿಸ್ಕೊಂಡು ಆಮೇಲೆ ಹಿಟ್ಟಿಗೆ ಮಿಷಿನ್ನು ಕೊಡ್ತೀವಿ. ರಾಗಿಯಲ್ಲಿ ಕ್ಯಾಲ್ಶಿಯಮ್ ಅಧಿಕವಾಗಿರೋದ್ರಿಂದ
ನಮ್ಮ ಮೂಳೆ ಮತ್ತು ಹಲ್ಲುಗಳನ್ನ ಬಲಪಡಿಸುತ್ತೆ ರಾಗಿಯಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ, ಕಾರ್ಬೋಹೈಡ್ರೇಟ್ಸ್ ಕೂಡ ಜಾಸ್ತಿ ಇದೆ ಮತ್ತು ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಂತಹ ಗುಣವಿದೆ. ಅಷ್ಟಲ್ಲದೆ ಹೊಟ್ಟೆ ಕೂಡ ಬೇಗನೆ ತುಂಬುತ್ತದೆ ಮತ್ತು ಅದು ಇದು ತಿನ್ನೋಕ್ಕೆ ಅವಕಾಶ ಆಗೋದಿಲ್ಲ ಮುದ್ದೆ ತಿಂದಾದಮೇಲೆ. ಫ್ರೆಂಡ್ಸ್, ಇವತ್ತು ನಾನು ಮನೇಲೇ ಇದ್ದೆ. ಅಂಗಡಿಗೆ ಸಂಜೆ ಹೋಗೋಣ ಅಂಥೇಳಿ ಮಧ್ಯಾಹ್ನ ಒಂದು 12 ಗಂಟೆಗೆ ಮಲ್ಕೊಂಡಿರೋದಕ್ಕೆ 4:15ಗೆ ಎದ್ದಿದ್ದೀನಿ. ಅಷ್ಟೊತ್ತಿನ ತನಕ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಎಚ್ಚರಿಕೆನೇ ಆಗಿಲ್ಲ. 4:15, 5 ಗಂಟೆಗೆ ನಾನಿವತ್ತು ಊಟ ಮಾಡಿದ್ದು. ಅದಕ್ಕೆ ನಾನು ಸಂಜೆ ಊಟನ ಏನೂ ತೋರಿಸೋದಿಲ್ಲ. ಸ್ವಲ್ಪ ಸೌತೆಕಾಯಿ ತಿಂದು ಸಂಜೆ ಊಟನ ಕಂಪ್ಲೀಟ್ ಮಾಡ್ತೀನಿ. ಯಾವುದೇ ಥರ ಫುಡ್ನ ನಾನು ತಗೊಳ್ಳಲ್ಲ. ಅದಕ್ಕೆ ನಾನು ವಿಡಿಯೋ ಮಾಡಿಲ್ಲ ಅದರದ್ದು. ನಾನು ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾಳಿನ ವಿಡಿಯೋದಲ್ಲಿ ಮತ್ತಷ್ಟು ಒಳ್ಳೆಯ ವಿಷಯದೊಂದಿಗೆ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.